ನಮಸ್ತೆ, ನನ್ನ ಹೆಸರು ಆಶಾ ನೂಜಿ. ಲೇಖಕಿ ಮಮತಾ ಶೃಂಗೇರಿ ಅವರ ಅಮೃತ ಬಿಂದು ಕವನ ಸಂಕಲನದಿಂದ ನಾನು ಹೆಣ್ಣು ಎಂಬ ಕವನವನ್ನು ವಾಚಿಸುತ್ತಿರುವೆ. ಶೀರ್ಷಿಕೆ ಹೆಣ್ಣು. ಹೆಣ್ಣು ನೀನು ಅಬಲೆಯಲ್ಲ, ಹೆಣ್ಣು ನೀನು ಅಬಲೆಯಲ್ಲ ಎಂದು ಸಾರುತ್ತಿರುವುದು ಜಗವೆಲ್ಲ. ಆದರೂ ಅವಳನ್ನು ಕಟ್ಟಿಹಾಕಲು ಪ್ರಯತ್ನಿಸುವರು ದಿನವೆಲ್ಲ. ಆದರೂ ಅವಳನ್ನು ಕಟ್ಟಿಹಾಕಲು ಪ್ರಯತ್ನಿಸುವರು ದಿನವೆಲ್ಲ. ನಿಂಗೇನು ಗೊತ್ತು ತಿಳಿದಿಲ್ಲ ನೀನೇನು ಎನ್ನುತ್ತಾ, ನಿಂಗೇನು ಗೊತ್ತು ತಿಳಿದಿಲ್ಲ ನೀನೇನು ಎನ್ನುತ್ತಾ, ಗಾಳಿಗೆ ತೂರುವರು ಅವಳ ಆಸೆ ಕನಸುಗಳನ್ನು, ಗಾಳಿಗೆ ತೂರುವರು ಅವಳ ಆಸೆ ಕನಸುಗಳನ್ನು. ಅದೆಲ್ಲವನ್ನು ಮೀರಿ ಸಾಧಿಸ ಹೊರಟರೂ, ಅದೆಲ್ಲವನ್ನು ಮೀರಿ ಸಾಧಿಸ ಹೊರಟರೂ ಶಾಸ್ತ್ರ ಸಂಪ್ರದಾಯ ಹೇಳಿ ಕಟ್ಟಿ ಹಾಕುವರು. ಹಕ್ಕಿಯಂತೆ ಮೇಲೆ ಹಾರಿದರೂ, ಹಕ್ಕಿಯಂತೆ ಮೇಲೆ ಹಾರಿದರೂ, ಯುದ್ಧ ಭೂಮಿಯಲ್ಲಿ ಹೋರಾಡುತ್ತಿದ್ದರೂ ಹೆಣ್ಣೆಂದೇ ಕರುಣೆಯಲ್ಲಿ ನೋಡುವರು. ಸಾಧನೆ ಮಾಡಿ ಉನ್ನತಿಗೆ ಏರಿದರೂ ಅದೇನು ಮಹಾವೆಂದು ಮೂಗ ಮುರಿಯುವರು. ಸಾಧನೆ ಮಾಡಿ ಉನ್ನತಿಗೆ ಏರಿದರೂ ಅದೇನು ಮಹಾವೆಂದು ಮೂಗ ಮುರಿಯುವರು. ಕ್ಷಣ ಕ್ಷಣಕ್ಕೂ ಅವಳ ಕೈ ಕಾಲು ಹಿಡಿದು, ಕ್ಷಣ ಕ್ಷಣಕ್ಕೂ ಅವಳ ಕೈ ಕಾಲು ಹಿಡಿದು ಎಳೆಯುವರು ಹಿಂದಕ್ಕೆ ಹಲವು ಬಾರಿ. ಕೇವಲ ಪುರುಷ ಮಾತ್ರರಲ್ಲದೆ ಅವಳಂತೆ ಬಾಳದ ಅನೇಕ ಹೆಣ್ಣುಗಳು, ಕೇವಲ ಪುರುಷ ಮಾತ್ರರಲ್ಲದೆ ಅವಳಂತೆ ಬಾಳದ ಅನೇಕ ಹೆಣ್ಣುಗಳು. ಇನ್ನೊಂದು ಕವಿತೆ, ಬೀಸುವ ಕಲ್ಲಿನ ಹಾಡು. ಶೀರ್ಷಿಕೆ ಬೀಸುವ ಕಲ್ಲಿನ ಹಾಡು. ಬೀಸುವ ಕಲ್ಲಿನೊಳು ಧಾನ್ಯವ ಹಾಕಿ, ಬೀಸುವ ಕಲ್ಲಿನೊಳು ಧಾನ್ಯವ ಹಾಕಿ, ಹಿಡಿಕೆಯ ಹಿಡಿದು ಸುತ್ತಲೂ ತಿರುಗುತ್ತ, ಹಾಡುತ್ತ ಪಾಡುತ್ತ ವೇಗದಿ ತಿರುಗುತ್ತ ಕಳೆಯುತ್ತಿದ್ದ ಬಾಲ್ಯವು ನಮ್ಮದು. ಹಾಡುತ್ತ ಪಾಡುತ್ತ ವೇಗದಿ ತಿರುಗುತ್ತ ಕಳೆಯುತ್ತಿದ್ದ ಬಾಲ್ಯವು ನಮ್ಮದು. ಅಕ್ಕಿ ರಾಗಿ ಗೋಧಿಯ ಹುರಿದು ಸ್ವಲ್ಪವೇ ಬೀಸುವ ಕಲ್ಲಿಗೆ ಸುರಿದು, ಅಕ್ಕಿ ರಾಗಿ ಗೋಧಿಯ ಹುರಿದು ಸ್ವಲ್ಪವೇ ಬೀಸುವ ಕಲ್ಲಿಗೆ ಸುರಿದು, ವೃತ್ತಾಕಾರದಿ ಗೂಟವ ಸುತ್ತಿ ಸುತ್ತಿ, ವೃತ್ತಾಕಾರದಿ ಗೂಟವ ಸುತ್ತಿ ಸುತ್ತಿ ಮಧ್ಯ ಮಧ್ಯ ಹಿಟ್ಟನ್ನು ಪರಿಶೀಲಿಸಿ ನೋಡುವ ಬಗೆಯದು ಅಚ್ಚರಿಯದು. ಮಧ್ಯ ಮಧ್ಯ ಹಿಟ್ಟನ್ನು ಪರಿಶೀಲಿಸಿ ನೋಡುವ ಬಗೆಯದು ಅಚ್ಚರಿಯದು. ತರಿ ರವೆಯೂ ನಯವಾದ ಹಿಟ್ಟು, ತರಿ ರವೆಯೂ ನಯವಾದ ಹಿಟ್ಟು ಬೀಳುತ್ತಿತ್ತು ಬೀಸುವ ಕಲ್ಲಿಂದ ಒಟ್ಟು. ಗರಗರ ಎನ್ನುತ್ತಲಿ ಸದ್ದನು ಮಾಡುತ್ತಾ, ಗರಗರ ಎನ್ನುತ್ತಲಿ ಸದ್ದನು ಮಾಡುತ್ತಾ ತಿರುಗುವ ಬೀಸೋ ಕಲ್ಲನ್ನು ನೋಡುತ್ತಾ. ಸುತ್ತಲೂ ಮಕ್ಕಳ ದಂಡು ಕೂರುತ್ತಲಿತ್ತು, ಸುತ್ತಲೂ ಮಕ್ಕಳ ದಂಡು ಕೂರುತ್ತಲಿತ್ತು. ನಡುವೆ ಪುಟ್ಟ ಪದಗಳ ಹಾಡುತ್ತಾ ಖುಷಿಯಲ್ಲಿ ಕಳೆಯುತ್ತಿದ್ದ ಕಾಲವದು. ನಡುವೆ ಪುಟ್ಟ ಪದಗಳ ಹಾಡುತ್ತಾ ಖುಷಿಯಲ್ಲಿ ಕಳೆಯುತ್ತಿದ್ದ ಕಾಲವದು. ಧಾನ್ಯವು ಮುಗಿದು ರಾಶಿ ಬಿದ್ದ ಹಿಟ್ಟನ್ನು, ಧಾನ್ಯವು ಮುಗಿದು ರಾಶಿ ಬಿದ್ದ ಹಿಟ್ಟನ್ನು ತುಂಬುವ ಉತ್ಸಾಹ ಇನ್ನೆಲ್ಲಿಹುದು, ತುಂಬುವ ಉತ್ಸಾಹ ಇನ್ನೆಲ್ಲಿಹುದು. ಕಾಳು ಬೇಳೆ ಹಿಟ್ಟು ಎಲ್ಲವೂ ಸಿಗುವುದೆಂದು ಮನೆಯ ಬಾಗಿಲಿಗೆ ಸಿದ್ಧ ಪೊಟ್ಟಣವಾಗಿ, ಕಾಳು ಬೇಳೆ ಹಿಟ್ಟು ಎಲ್ಲವೂ ಸಿಗುವುದೆಂದು ಮನೆಯ ಬಾಗಿಲಿಗೆ ಸಿದ್ಧ ಪೊಟ್ಟಣವಾಗಿ. ಹಿಂದಿನ ಕಾಲದ ನೆನಪುಗಳೆಲ್ಲವೂ ಕಾಡುವುದೆಮ್ಮನು ಒಂದು ಕೊರಗಾಗಿ. ನೆನಪಿಸಿ ಅದರ ಸುಖವನ್ನು ತಿಳಿದು, ನೆನಪಿಸಿ ಅದರ ಸುಖವನ್ನು ತಿಳಿದು ಕಳೆದಿರುವುದು ಬದುಕಿಗೀಗ ವ್ಯಥೆಯಾಗಿ, ಕಳೆದಿರುವುದು ಬದುಕಿಗೆ ವ್ಯಥೆಯಾಗಿ. ಧನ್ಯವಾದಗಳು.